ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೂಪರ್ ಟೇಸ್ಟಿಯಾಗಿರುವಂಥ ಮ್ಯಾಂಗೋ ಪಲ್ಪಿ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ತುಂಬ ಅಂದರೆ ತುಂಬ ಸಿಂಪಲ್, 5 ನಿಮಿಷದಲ್ಲಿ ಆಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ನಾನು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಒಂದು ಬಟ್ಲಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ಹಾಲನ್ನ ನೀವು ತೊಗೊಳ್ಳಿ. ನಾನು ಒಂದೇ ಒಂದು ಮ್ಯಾಂಗೋದಲ್ಲಿ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ತೊಗೋಬೋದು. ಅದಕ್ಕೆ 1 ಬಟ್ಲಷ್ಟು ಹಾಲನ್ನ ಹಾಕ್ಕೊಂಡು ಅದನ್ನು ಕಾಯಿಸ್ಕೊತಾ ಇದ್ದೀನಿ. ಇವಾಗ ಅದು ಕಾಯಿ ಅಷ್ಟರಲ್ಲಿ ನಾವು ಇವಾಗ ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಒಂದೇ ಒಂದು ಮ್ಯಾಂಗೋನ ತೊಗೊತಾ ಇರೋದು, ಜಾಸ್ತಿ ಅವಶ್ಯಕತೆ ಇಲ್ಲ. ಒಂದೇ ಒಂದು ಮ್ಯಾಂಗೋ ಇದ್ರೇ ಸಾಕು. ಸೂಪರಾಗಿ ಟೇಸ್ಟಿಯಾಗಿರೋಂಥ ಮ್ಯಾಂಗೋ ಐಸ್ ಕ್ರೀಮ್ನ, ಪಲ್ಪಿ ಮ್ಯಾಂಗೋ ಐಸ್ ಕ್ರೀಮ್ನ ಮಾಡ್ಕೊಬೋದು. ತುಂಬಾ ಈಸಿ. ನೋಡಿ, ಇವಾಗ ಹಾಲು ಕಾದಿದೆ, ಅದು ಕಟ್ ಮಾಡೋಷ್ಟರಲ್ಲಿ ನಾನು ಇವಾಗ ಇದಕ್ಕೆ ಶುಗರ್ನ ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಸ್ವೀಟ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಡಿ. ನಂಗೆ ಸ್ವೀಟ್ ಸ್ವಲ್ಪ ಕಮ್ಮಿನೇ ಇರಲಿ, ಮ್ಯಾಂಗೋದಲ್ಲೂ ಸ್ವೀಟ್ ಇರುತ್ತಲ್ವ, ಅದಕ್ಕೆ ನಾನು ಜಾಸ್ತಿ ಏನು ಹಾಕ್ಕೊತಾ ಇಲ್ಲ. ಒಂದು 1/4 ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಶುಗರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕಾಯಬೇಕು. ಅದು ಹಾಲು ಚೆನ್ನಾಗಿ ಕಾದು ಫುಲ್ ಗಟ್ಟಿ ಆಗಬೇಕು. ಸ್ವಲ್ಪ ಅಲ್ಲಿವರೆಗೂ ನೀವು ಚೆನ್ನಾಗಿ ಕಾಯಿಸಿ. ನೆಕ್ಸ್ಟ್ ನಾವು ಅದು ಕಾಯಿ ಅಷ್ಟರಲ್ಲಿ ಚೆನ್ನಾಗಿ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಆದಷ್ಟು ಸ್ವೀಟ್ ಮ್ಯಾಂಗೋನ ತಗೊಳ್ಳಿ. ಹುಳಿ ಇದ್ದರೆ ಚೆನ್ನಾಗಿರಲ್ಲ, ಸ್ವೀಟಾಗಿದ್ರೇ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮ್ಯಾಂಗೋ ಸೇಮ್ ನೀವು ಅಂಗಡೀಲಿ ಯಾವ ರೀತಿ ತೊಗೊಂಡು ಬರ್ತೀರಾ ಶಾಪಿಂದ, ಅದೇ ಥರನೇ ಇರುತ್ತೆ ಐಸ್ ಕ್ರೀಮು. ಈ ರೀತಿ ಚಿಕ್ಕದಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊಬೇಕು ನೀವು. ಯಾಕಂದರೆ ಇದು ಪಲ್ಪಿ ಆಗಿರೋದ್ರಿಂದ, ಪಲ್ಪಿ ಮ್ಯಾಂಗೋ ಐಸ್ ಕ್ರೀಮ್ ಆಗಿರೋದ್ರಿಂದ ಇದು ಚಿಕ್ಕದಾಗಿ ಪಲ್ಪು ಐಸ್ ಕ್ರೀಮಲ್ಲಿ ಇರಬೇಕು. ಅದಕ್ಕೆ ಹೇಳ್ತಿರೋದು. ಈ ರೀತಿ ಚಿಕ್ಕದಾಗಿ ಫಸ್ಟು ಕಟ್ ಮಾಡಿಕೊಂಡು ನೀವು ಅದನ್ನು ಕಟ್ ಮಾಡಿ ಈ ಥರ ಇಟ್ಕೊಂಡು ಈ ಸೈಡ್ಗೆ. ಜಾಸ್ತಿ ಮ್ಯಾಂಗೋ ಬೇಕಂತ ಏನಿಲ್ಲ, ತುಂಬ ಜನಕ್ಕೆ ಮಾಡಬೇಕು ಅಂತ ಒಂದು 2-3 ಸಾಕಾಗುತ್ತೆ. ಮನೆಯಲ್ಲಿ ಒಂದು 4ರಿಂದ 5 ಜನ ತಿನ್ಬೋದು. ಅಷ್ಟು ಐಸ್ ಕ್ರೀಮು ಒಂದೇ ಒಂದು ಮ್ಯಾಂಗೋ ಇದ್ರೇ ಸಾಕು, ಅಷ್ಟರಲ್ಲೇ ಆಗಿಬಿಡುತ್ತೆ. ನೋಡಿ, ಈ ರೀತಿ ನಾನು ನೀಟಾಗಿ ಎಲ್ಲನೂ ಸ್ಲೈಸ್ ರೀತಿಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಫುಲ್ಲು ಒಂದು ಹಣ್ಣನ್ನ ನಾನು ಇದು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಮಾತ್ರ ಒಂದು ಅರ್ಧ ಭಾಗ ಮಾತ್ರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಹಾಗೆ ಇಟ್ಕೊಳ್ಳಿ. ಸ್ಲೈಸ್ ಹಂಗೆ ಇರಬೇಕು. ಸ್ವಲ್ಪ ಮಾತ್ರ ಅರ್ಧ ಭಾಗ ಇಟ್ಕೊಂಡು ಹಂಗೇ ಅರ್ಧ ಭಾಗ ಮಾತ್ರ ಹಾಕಿ ಅದನ್ನು ರುಬ್ಕೊಂಡು ಬರ್ತೀನಿ. ಇವಾಗ ರುಬ್ಕೊಳ್ಳೋಣ. ಅದನ್ನು ಫುಲ್ ಪೇಸ್ಟ್ ರೀತಿ ರುಬ್ಕೊಳ್ಳೋಣ. ನೋಡಿ, ಅಷ್ಟರಲ್ಲಿ ಇವಾಗ ಇಲ್ಲಿ ಹಾಲು ಚೆನ್ನಾಗಿ ಕಾದಿದೆ, ಗಟ್ಟಿಯಾಗಿದೆ ಹಾಲು ಕಾಯ್ದು. ಇಲ್ಲಿ ಎಲ್ಲ ರುಬ್ಕೊಂಡಿದ್ದಾಯಿತು. ನೋಡಿ, ಈ ರೀತಿ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ಅದನ್ನು ನೀವು. ಆರೆಂಜ್ನ ಪಲ್ಪ್ನ ಹಂಗೆ ಇಟ್ಕೊಳ್ಳಿ ಸ್ವಲ್ಪ. ನೆಕ್ಸ್ಟು ಒಂದು ಈ ರೀತಿ ಯಾವುದಾದ್ರು ಕಂಟೈನರ್ ತೊಗೊಳ್ಳಿ. ನಿಮ್ಮ ಹತ್ರ ಯಾವುದಿದೆ ಅದನ್ನೇ ತೊಗೊಳ್ಳಿ. ಪ್ಲಾಸ್ಟಿಕ್ದು ಯಾವುದಾದ್ರೂ ಓಕೆ. ತೊಗೊಂಡು ಇವಾಗ ಕಾಯಿಸಿ ಇಟ್ಟಿರೋಂಥ ಹಾಲನ್ನ ಹಾಕ್ಕೊಳ್ಳಿ. ಆದಷ್ಟು ಇದ್ದರೆ ಕೆನೆ ಇರುತ್ತಲ್ಲ, ಹಾಲಿನ ಕೆನೆನೂ ಮಿಕ್ಸ್ ಮಾಡ್ಕೊಳ್ಳಿ. ಇದ್ದರೆ ನನ್ನ ಹತ್ರ ಹಾಲಿನ ಕೆನೆ ಇರಲಿಲ್ಲ, ಅದಕ್ಕೆ ಬರೀ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದ್ದರೆ ಹಾಲಿನ ಕೆನೆನ ಹಾಕ್ಕೊಳ್ಳಿ, ಇನ್ನೂ ಸೂಪರಾಗಿ ಟೇಸ್ಟ್ ಬರುತ್ತೆ. ಮತ್ತು ಕ್ರೀಮ್ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮ್ದು. ನೋಡಿ, ಇವಾಗ ನಾನು ರುಬ್ಕೊಂಡಿರೋಂಥದ್ದನ್ನು ಇದನ್ನು ಮ್ಯಾಂಗೋನ ಹಾಕ್ಕೊತಾ ಇದ್ದೀನಿ ಅದರೊಳಗೆ. ನೆಕ್ಸ್ಟು ನಾನು ಸ್ಲೈಸ್ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ನಂಗೆ ಸ್ಲೈಸ್ ಬೇಡ, ಫುಲ್ ಕ್ರೀಮಿ ಟೆಕ್ಸ್ಚರೆಲ್ಲ ಇರಲಿ ಅಂದರೆ ಐಸ್ ಕ್ರೀಮು ಫುಲ್ ರುಬ್ಕೊಂಡು ಹಾಕ್ಕೊಡಿ. ನಿಮಗೆ ಈ ರೀತಿ ಪಲ್ಪ್ ಇರಲಿ ಮಧ್ಯದಲ್ಲಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪಲ್ಪ್ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಧ್ಯದಲ್ಲಿ ಮ್ಯಾಂಗೋ ಸಿಗ್ತಾಯಿದ್ರೆ ಐಸ್ ಕ್ರೀಮ್ ತಿನ್ನುವಾಗ ಬಾಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ಪಲ್ಪ್ನ ಇಟ್ಕೊಳ್ಳಿ. ನಾನು ಮಾಡ್ತಾ ಇರೋದೇ ಪಲ್ಪ್ ಐಸ್ ಕ್ರೀಮು, ಅದಕ್ಕೋಸ್ಕರ ನಾನು ಪಲ್ಪ್ನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ, ಮ್ಯಾಂಗೋ ಪಲ್ಪ್ನ. ನಿಮಗೇನಾದರೂ ಬೇಡ ನಮಗೆ ಈ ರೀತಿ ಅಂದರೆ ಫುಲ್ ಎಲ್ಲನೂ ರುಬ್ಕೊಂಡೆ ಹಾಕೊಬೋದು. ನೋಡಿ, ಈ ರೀತಿ ಹಾಕ್ಕೊಂಡು ಎಲ್ಲನೂ ಫುಲ್ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಲಿನ ಕೆನೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಕ್ಕೊಂಡು ನೀಟಾಗಿ ಈ ರೀತಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡಿ. 1-2-3 ಅವರ್ಸ್ ಇಟ್ಟರೆ ಓಕೆ. ನಾನು ನೈಟ್ ಇಟ್ಟು ಬೆಳಗ್ಗೆ ತಗೊಂಡಿದ್ದೀನಿ.
ನೋಡಿ ಈ ರೀತಿ ಫ್ರೀಸ್ ಆಗಿರುತ್ತೆ, ಫುಲ್ ಎಲ್ಲ ಬಾಕ್ಸೇ ಫ್ರೀಸ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ, ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಮಕ್ಳಿಗಂತೂ ಹೊರಗಡೆಯಿಂದ ತಂದು ಅವರು ಅದು ಇದು ಪೌಡರ್ ಹಾಕಿರ್ತಾರೆ, ಕೆಡಬಾರ್ದು ಐಸ್ ಕ್ರೀಮ್ ಅಂತ, ಅದೆಲ್ಲ ಅನ್ಹೆಲ್ದಿ ಫುಡ್ಡು. ಈ ರೀತಿ ಮನೇಲೇ ಸಿಂಪಲ್ಲಾಗಿ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ. ಈ ರೀತಿ ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ಮನೇಲಿ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ದೊಡ್ಡವರು ಇಷ್ಟಪಟ್ಟು ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ಮನೇಲಿ ನಿಮ್ಮ ಹತ್ರ ಸ್ಕೂಪ್, ಐಸ್ ಕ್ರೀಮ್ ಸ್ಕೂಪ್ ಏನಾದರೂ ಇಲ್ಲ ಅಂದರೆ ಈ ರೀತಿ ಸಾಂಬಾರ್ದು ಸೌಟ್ ಇರುತ್ತಲ್ಲ ಅದರಲ್ಲೇ ತೆಗೀರಿ. ನಮ್ಮನೆ ಸ್ಕೂಪ್ ಇಲ್ಲ, ಅದಕ್ಕೆ ನಾನು ಸಾಂಬಾರ್ದು ಸೌಟ್ನೇ ಯೂಸ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ಮಧ್ಯ ಮಧ್ಯ ಪಲ್ಪ್ ಇರೋದ್ರಿಂದ ಅದು ನೀಟಾಗಿ ಹಿಂಗೆ ಇದರಲ್ಲಿ ಸ್ಕೂಪಲ್ಲಿ ಬರಲ್ಲ, ನಿಧಾನಕ್ಕೆ ನೀವು ತೊಗೊಬೇಕಾಗುತ್ತೆ ಐಸ್ ಕ್ರೀಮ್ನ. ನೋಡಿ ಈ ರೀತಿ ತಗೊಳ್ಳಿ. ಪಲ್ಪ್ ಮಧ್ಯೆ ಕಟ್ ಆಗುತ್ತೆ, ಅದಕ್ಕೆ ಈ ರೀತಿ ಬರುತ್ತೆ. ಫುಲ್ ಸ್ಮೂತಾಗಿ ನೀವು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನೀಟಾಗಿ ಐಸ್ ಕ್ರೀಮ್ ಟೆಕ್ಸ್ಚರ್ ಹೆಂಗೆ ಬರುತ್ತೆ ಅದೇ ರೀತಿ ನೀವು ಸ್ಕೂಪಲ್ಲಿ ತೆಗೆದ್ರೆ ಐಸ್ ಕ್ರೀಮು ರೌಂಡ್ ಶೇಪಲ್ಲೇ ಬರುತ್ತೆ. ನೋಡಿ ಇಷ್ಟೇ, ಮ್ಯಾಂಗೋ ಪಲ್ಪಿ ಐಸ್ ಕ್ರೀಮ್, ಟೇಸ್ಟಿಯಾಗಿರೋಂಥ ಪಲ್ಪಿ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ಸಖತ್ತಾಗಿರುತ್ತೆ. ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾಡಿಕೊಡಿ. ಇವಾಗಂತೂ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಎಲ್ಲರೂ ಮನೇಲೂ ಮ್ಯಾಂಗೋ ಇದ್ದೇ ಇರುತ್ತೆ, ಈಸಿಯಾಗಿ ಮಾಡಿಕೊಡ್ಬೋದು. ಮ್ಯಾಂಗೋ ತಿಂದು ಬೋರ್ ಆಗಿದರೆ ಈ ರೀತಿ ಐಸ್ ಕ್ರೀಮ್ನ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಆದಷ್ಟು ಪೂರ್ತಿ ವಿಡಿಯೋನ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.